ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂಗ್ಲೆಂಡ್ ನಲ್ಲೂ ವೈಟ್ ವಾಶ್ 1605 ದಿನಗಳ ಬಳಿಕ T20 ರ್ಯಾಂಕಿಂಗ್ ನಲ್ಲಿ 1ನೇ ಸ್ಥಾನದಿಂದ ಕೆಳಗಿಳಿದ ಭಾರತ. ಇನ್ನು ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ 4 ಪಂದ್ಯಗಳು ಸೋತ ಬಳಿಕ ಮತ್ತು 5ನೇ T20 ಪಂದ್ಯದಲ್ಲಿ ಹೀನಾಯವಾಗಿ ಸೋತ ಬಳಿಕ ನಮ್ಮ ನಾಯಕ ಶ್ರೇಯಸ್ ಅಯ್ಯರ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಕ್ರಿಕೆಟ್ ನ ಶಿಶುಗಳಾದ ಐರ್ಲೆಂಡ್ ತಂಡದ ವಿರುದ್ಧ T20 ಸರಣಿಯಲ್ಲಿ 2.0 ಕ್ಲೀನ್ ಸ್ವೀಪ್ ಮುಖಭಂಗ ಅನುಭವಿಸಿದ್ದ ವಿಶ್ವ ಚಾಂಪಿಯನ್ ಭಾರತ ತಂಡ ಇದೀಗ ಕ್ರಿಕೆಟ್ ಜನಕರಾದ ಇಂಗ್ಲಿಷರ ವಿರುದ್ಧನೂ ಕೂಡ 4.0 ವೈಟ್ ವಾಶ್ ಮುಖಭಂಗ ಅನುಭವಿಸಿದೆ. ಇನ್ನು 5ನೇ T20 ಪಂದ್ಯದಲ್ಲಿ ನಮ್ಮ ಭಾರತ ತಂಡ 56 ರನ್ಗಳಿಂದ ಸೋಲುವ ಮೂಲಕ ಭಾರಿ ಮುಖಭಂಗಕ್ಕೆ ಒಳಗಾಗಿದೆ. ಹೌದು ಸ್ನೇಹಿತರೆ, ಅಲ್ಲಿಗೆ 1605 ದಿನಗಳ ಬಳಿಕ ನಮ್ಮ ಭಾರತ ತಂಡ ICC T20 ರ್ಯಾಂಕಿಂಗ್ ಪಟ್ಟಿಯಲ್ಲಿ ಪ್ರಥಮ ಸ್ಥಾನವನ್ನು ಕಳೆದುಕೊಂಡಿದೆ. ಸರಣಿ ಪ್ರಾರಂಭಕ್ಕೂ ಮುನ್ನ 2ನೇ ಸ್ಥಾನದಲ್ಲಿದ್ದ ಇಂಗ್ಲೆಂಡ್ ತಂಡ ಇದೀಗ 1ನೇ ಸ್ಥಾನಕ್ಕೆ ಬಂದಿದೆ. ಇನ್ನು ರೋಸ್ ಬಾಲ್ ಮೈದಾನದಲ್ಲಿ ಜುಲೈ 11ರಂದು ಶನಿವಾರ ನಡೆದ T20 ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ 20 ಓವರ್ಗಳಲ್ಲಿ 3 ವಿಕೆಟ್ ಕಳ್ಕೊಂಡು 257 ರನ್ ಕಲೆ ಹಾಕಿತ್ತು. ಇದಕ್ಕೆ ಉತ್ತರವಾಗಿ ನಮ್ಮ ಭಾರತ ತಂಡ ಅಷ್ಟೇ ಓವರ್ಗಳಲ್ಲಿ 8 ವಿಕೆಟ್ ಕಳ್ಕೊಂಡು 201 ರನ್ ಗಳಿಸಿತ್ತು. ಹೌದು ಸ್ನೇಹಿತರೆ, ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಟೀಮ್ ಇಂಡಿಯಾ ಅಂತೂ ಬೌಲಿಂಗ್ ನಲ್ಲಿ ಕಳಪೆ ಪ್ರದರ್ಶನ ಕೊಟ್ಟೇ ಬಿಟ್ಟಿತ್ತು. ಇನ್ನು ಬ್ಯಾಟಿಂಗ್ ನಲ್ಲಿ ಅಭಿಷೇಕ್ ಶರ್ಮಾ ಅವರ ವಿಕೆಟ್ ಅನ್ನು ಬೇಗನೆ ಕಳೆದುಕೊಂಡಿದ್ದು ಇನ್ನಿಂಗ್ಸ್ ಮೇಲೆ ದೊಡ್ಡ ಪರಿಣಾಮವನ್ನೇ ಬೀರಿತು. ವೈಭವ್ ಸೂರ್ಯವಂಶಿ ಅವರ ಬದಲಿಗೆ ಕಣಕ್ಕಿಳಿದ ಸಂಜು ಸ್ಯಾಮ್ಸನ್ ಅವರು 14 ಬಾಲ್ಗಳಲ್ಲಿ 27 ರನ್ ಬಾರಿಸಿ ಉತ್ತಮ ಆರಂಭ ಪಡೆದರು. ಆದರೆ ಶ್ಯಾಮ್ ಕರಣ್ ಬೌಲಿಂಗ್ ನಲ್ಲಿ ಎಡವಿದರು ಸಂಜು. ಹೌದು ಸ್ನೇಹಿತರೆ, ಬಳಿಕ ತಿಲಕ್ ವರ್ಮಾ ಮತ್ತು ಇಶಾನ್ ಕಿಶನ್ ಅವರ ಅರ್ಧಶತಕಗಳು ನಮ್ಮ ಭಾರತವನ್ನು ಜಯದ ದಡದ ಸಮೀಪವೂ ತರಲು ಕೂಡ ಆಗ್ಲೇ ಇಲ್ಲ. ಇನ್ನು ಇಂಗ್ಲೆಂಡ್ ನ ಪರ ವೇಗಿಯಾದಂತಹ ಶ್ಯಾಮ್ ಕರಣ್ 3 ವಿಕೆಟ್ ಪಡೆದರೆ ಅವರಿಗೆ ಸಾಥ್ ನೀಡಿದಂತ ಆದಿಲ್ ರಶೀದ್ ಅವರು 2 ವಿಕೆಟ್ ಪಡೆದರು. ಇನ್ನು ಇದಕ್ಕೂ ಮೊದಲು ಬ್ಯಾಟಿಂಗ್ ಮಾಡಿದಂತ ಇಂಗ್ಲೆಂಡ್ ತಂಡ ಬರೋಬ್ಬರಿ 20 ಓವರ್ಗಳಲ್ಲಿ 257 ರನ್ ಹೊಡಿತಾರೆ. ಹೌದು ಸ್ನೇಹಿತರೆ, ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ 2ನೇ ಓವರ್ ನಲ್ಲಿ ಬಿಲ್ ಸಾಲ್ಟ್ ಅವರ ವಿಕೆಟ್ ಆದರೂ ಕೂಡ ಜಾಸ್ ಬಟ್ಲರ್ ಮತ್ತು ನಾಯಕ ಹ್ಯಾರಿ ಬ್ರೂಕ್ ಅವರ 233 ರನ್ಗಳ ಜೊತೆ ಆಟದ ಪಂದ್ಯವನ್ನು ಭಾರತದಿಂದ ಬಹಳ ದೂರ ಕೊಂಡೊಯ್ತು. ಭಾರತದ ಪರ ದುಬೆ 2 ವಿಕೆಟ್ ಮತ್ತು ಪ್ರಸಿದ್ಧ ಕೃಷ್ಣ 1 ವಿಕೆಟ್ ಮಾತ್ರ ಪಡೆದರು. ಇನ್ನು ನಮ್ಮ ಭಾರತ ತಂಡ ಅಂತಿಮವಾಗಿ ಇದೀಗ ಈ ಪಂದ್ಯ ಸೋಲುವ ಮೂಲಕ ರ್ಯಾಂಕಿಂಗ್ ಪಟ್ಟಿಯಲ್ಲೂ ಕೂಡ 2ನೇ ಸ್ಥಾನಕ್ಕೆ ಬಂದಿದೆ. ಇನ್ನು ಇಂಗ್ಲೆಂಡ್ ವಿರುದ್ಧ ನಮ್ಮ ಭಾರತ ತಂಡ ಹೀನಾಯವಾಗಿ 5ನೇ T20 ಪಂದ್ಯದಲ್ಲಿ ಸೋತ ಬಳಿಕ ಮತ್ತು 4.0 ಅಂತರದಿಂದ ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಸೋತ ಬಳಿಕ ನಮ್ಮ ಭಾರತದ ಹೊಸ ನಾಯಕ ಮತ್ತು ಹೊಸ ಕ್ಯಾಪ್ಟನ್ ಆಗಿರುವಂತಹ ಶ್ರೇಯಸ್ ಅಯ್ಯರ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂದ್ರೆ ಈ ರೀತಿ ಹೇಳಿದ್ದಾರೆ. ಇನ್ನು ಮಾಡಿಕೊಳ್ಳಬೇಕಾದದ್ದು ಬಹಳಷ್ಟಿದೆ, ವಿಶೇಷವಾಗಿ ಪರಿಸ್ಥಿತಿಗಳು ಅರಿವು, ಇದು ಹೊಂದಾಣಿಕೆಯ ಬಗ್ಗೆ ಎಂದು ನಾನು ಭಾವಿಸುತ್ತೇನೆ. ಒಂದು ಪಂದ್ಯದಿಂದ ಇನ್ನೊಂದು ಪಂದ್ಯಕ್ಕೆ ಪರಿಸ್ಥಿತಿಗಳು ಬದಲಾಗುತ್ತಲೇ ಇದ್ದವು. ನಾವು ಕಲಿಯಬೇಕಾಗಿದ್ದು ಮತ್ತು ಸಾಧ್ಯವಾದಷ್ಟು ಸರಿಯಾದ ಸಂವಹನವನ್ನು ಹೊಂದಿರಬೇಕು. ನೀವು ವಿದೇಶದಲ್ಲಿ ಆಡುವಾಗ ಮೈದಾನವು ವಿಭಿನ್ನವಾಗಿರುತ್ತದೆ. ನಾವು 1-2 ಕ್ಯಾಚ್ಗಳನ್ನು ಸಹ ಬಿಟ್ಟೆವು. 220-25 ಆಸುಪಾಸಿನಲ್ಲಿ ನಾವು ಕಟ್ಟಿ ಹಾಕಬಹುದಿತ್ತು. ಆದರೆ ನಾವು ಕ್ಲಾಸ್ಟರ್ಗಳ ವಿಕೆಟ್ಗಳನ್ನು ಕಳೆದುಕೊಂಡೆವು ಮತ್ತು ಚೆಂಡಿನೊಂದಿಗೆ ಅವರ ಕಾರ್ಯಕ್ಷಮತೆ ಸರಿಯಾಗಿತ್ತು. ಅವರು ಇಲ್ಲಿ ಸಾಕಷ್ಟು ಕ್ರಿಕೆಟ್ ಆಡಿದ್ದಾರೆ. ಬಟ್ಲರ್ ಮತ್ತು ಹ್ಯಾರಿ ಬ್ರೂಕ್ ನಿಜವಾಗಿಯೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದರು. ನಾವು 1-2 ಕ್ಯಾಚ್ಗಳನ್ನು ಬಿಟ್ಟಿದ್ದೇವೆ ಮತ್ತು ಅದು ಆಟದ ಲಯವನ್ನು ಬದಲಾಯಿಸಬಹುದಿತ್ತು ಅಂತಂದು ಈಗ ನಮ್ಮ ನಾಯಕ ಶ್ರೇಯಸ್ ಅಯ್ಯರ್ ಅವರು ಈ ರೀತಿ ಹೇಳಿದರು. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಾಯಕ ಶ್ರೇಯಸ್ ಅಯ್ಯರ್ ಅವರು ನಾವು ವಿದೇಶದಲ್ಲಿ ಆಡುವಾಗ ಪರಿಸ್ಥಿತಿಗಳು ಬೇರೆ ಆಗಿರುತ್ತವೆ ಮತ್ತು ನಾವು 1-2 ಕ್ಯಾಚ್ಗಳನ್ನ ಬಿಟ್ಟಿದ್ದೇವೆ, ಅಲ್ಲಿಂದಾನೇ ನಮ್ಮ ಗೇಮ್ ಕೈ ತಪ್ಪಿತು ಅಂತಂದು ಶ್ರೇಯಸ್ ಅಯ್ಯರ್ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.